ಇನ್ನೊಂದು ಉದ್ಯೋಗ ಮೇಳವನ್ನು ಮಾಡಬೇಕು ಅಂತ ಇದೆ. ಆ ಉದ್ಯೋಗ ಮೇಳ ಈಗಾಗಲೇ ಒಂದು ಭಾಳ ಬೃಹತ್ ಪ್ರಮಾಣದ ಉದ್ಯೋಗ ಮೇಳವನ್ನು ಮಾಡಿದ್ದೀವಿ. ಈಗ ಇದಕ್ಕೆ ಈ ಸಾರಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಸ್ಪೆಸಿಫಿಕ್ ಕಂಪನೀಸ್ ಏನಂದರೆ ನಾವು ಯಾವ್ಯಾವ ಕಂಪ್ನಿಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ. ನಾನು ತಮ್ಮ ಮುಖಾಂತರ ಕಲಬುರಗಿ ಜಿಲ್ಲೆಯ ಮತ್ತು ಯಾದಗಿರಿ ಮತ್ತು ಸುತ್ತಮುತ್ತ ಇವತ್ತು ಪ್ರದೇಶಗಳ ಯುವಕರು ಈ ಒಂದು ಜಾಬ್ ಫೇರಲ್ಲಿ ಎನ್ರೋಲ್ ಆಗಬೇಕು. ಅದಕ್ಕೆ ನಾನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವ್ರಿಗೆ ಅಪೀಲನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಸುಮಾರು 3500 ಜಾಬ್ಸ್ ಇವೆ. ನಾವು ಐಡೆಂಟಿಫೈ ಮಾಡಿದ್ದೀವಿ 3500 ಜಾಬ್ಸು. ಅವರು ಈ ಜಾಬ್ಸನ್ನು ಕಂಪ್ನಿ ಉತ್ಸುಕವಾಗಿವೆ. ಅವರು ನೀವು ಇಲ್ಲಿ ನಮ್ಮ ಕಲಬುರಗಿಯಲ್ಲಿ ಮಾಡಿದರೆ ನಾವು ಬಂದು ಅವ್ರಿಗೆ ಪ್ಲೇಸ್ಮೆಂಟ್ ಕೊಡ್ತೀವಿ ಅಂತಕ್ಕಂಥ ಅವರ ಒಂದು ಕಮಿಟ್ಮೆಂಟ್ ಮೇಲೇ ಇದು ಮಾಡ್ತಾ ಇದ್ದೀವಿ ನಾವು. ನಮ್ಮ ಇನಿಷಿಯೇಟಿವ್ ಅಲ್ಲ, ಅವ್ರ ಇನಿಷಿಯೇಟಿವ್. ನೀವು ಇದೆಲ್ಲ ಮಾಡಿ ಅಂತಕ್ಕಂಥ ಹೇಳಿದ್ರಿಂದ ಈಗ ನೋಡಿ, ಸ್ನೈಡರ್ ಎಲೆಕ್ಟ್ರಿಕ್, ಮರ್ಸಿಡೀಸ್ ಬೆಂಜ್ ಇಂಡಿಯಾ, ಮಹೇಂದ್ರ ಆ್ಯಂಡ್ ಮಹೇಂದ್ರ ಡೀಲರ್ಶಿಪ್, ಬಜಾಜ್ ಆಟೋ, JCB ಇಂಡಿಯಾ, ಬ್ರಿಡ್ಜ್ಸ್ಟೋನ್ ಇಂಡಿಯಾ, ವರ್ಲ್ಪೂಲ್ ಆಫ್ ಇಂಡಿಯಾ, ಡಿಕ್ಸನ್ ಟೆಕ್ನಾಲಜೀಸ್, ಹೆವೆಲ್ಸ್, ಡಿ-ಮಾರ್ಟ್, ಟೇಸ್ಟಿ ಬೈಟ್, ಬ್ಲೂ ಎನರ್ಜಿ ಮೋಟಾರ್ಸ್, RM ಸರ್ವಿಸಸ್, ಫೀಟಸ್ ಫೋಕ್ಸ್ ಇಂಡಿಯಾ, ಕ್ವೆಸ್ಟ್ ಕಾರ್ಪೊರೇಷನ್, ಇವು ಕಂಪನೀಸು ಮುಂದೆ ಬಂದಿವೆ. ನಮಗೆ ಸುಮಾರು 3500 ಜಾಬ್ಸ್ ಇವೆ. ನೀವು ನಮಗೆ ಅವ್ರ ಕ್ವಾಲಿಫಿಕೇಷನ್ ಅವ್ರು ಏನು ಹೇಳಿದ್ದಾರೆ ನೋಡಿ, ನಿಮ್ಗೊಂದು ಇದನ್ನು ಸರ್ಕ್ಯುಲೇಟ್ ಮಾಡಿಸ್ತೀನಿ. ಒಂದು ರೈಟಪ್ ಇದೆ, ನಿಮ್ಗೆಲ್ರಿಗೂ ಸರ್ಕ್ಯುಲೇಟ್ ಕೂಡ ಮಾಡಿಸ್ತೀನಿ. 10th ಪಾಸ್, 12th ಪಾಸ್, ITI ಪಾಸ್, ಡಿಪ್ಲೊಮಾ, ಡಿಗ್ರಿ ಸ್ಟೂಡೆಂಟ್ಸ್ ಇವರೆಲ್ಲರೂ ಕೂಡ ಇದಕ್ಕೆ ಎನ್ರೋಲ್ ಆಗ್ಬೋದು. ಅದು ಎನ್ರೋಲ್ ಆಗ್ತಕ್ಕಂಥದ್ದು ಏನು ಲಿಂಕ್ ಇದೆ, ಆ ಲಿಂಕ್ನು ಕೂಡ ನಾನು ಪ್ರಿಂಟ್ ಮಾಡಿ ಕೊಡ್ತಾ ಇದ್ದೀನಿ. ನೀವು ಎಲ್ಲ ಅದನ್ನು ಡಿಸ್ಪ್ಲೇ ಮಾಡ್ಬೋದು. ಈಗ ನಮ್ಮ ಇದು ಮಾಧ್ಯಮದ ಮಿತ್ರರಿಗೆ ಕೂಡ ಇದು ನೀವು ನಮ್ಮ ಫೋಕಸ್ ಮಾಡಿ ಡಿಸ್ಪ್ಲೇ ಮಾಡಿದರೆ ಆ ಲಿಂಕಿಗೆ, ಆ ಯಾವ ಲಿಂಕಿಗೆ 2 ಲಿಂಕ್ ಇದೆ ಅದರಲ್ಲಿ. ಮೊದಲನೇದು ಇದು, ಆಮೇಲೆ ಎರಡನೇದು BE ಮತ್ತು BTech ಸ್ಟೂಡೆಂಟಿಗೆ ಬೇರೆ ಲಿಂಕ್ ಇದೆ. BE BTechನೂ ಇದೆ ಇದರಲ್ಲಿ. ಹಾಗಾಗಿ ಇದನ್ನು ತಾವು ಡಿಸ್ಪ್ಲೇ ಮಾಡಿದರೆ ಮಕ್ಕಳಿಗೆ ಇದು ಪೇಪರಲ್ಲೂ ಬರುತ್ತೆ. ಆಮೇಲೆ ಇದ್ರ ಮೇಲೆ ನಾವು ಇನ್ನೊಂದು ಸೋಷಿಯಲ್ ಮೀಡಿಯಾ ಡ್ರೈವ್ನು ಕೂಡ ಸಪ್ರೇಟಾಗಿ ಮಾಡ್ತೀವಿ. ಯಾಕಂದರೆ ಇದಕ್ಕೆ ಇದು ಭಾಳ ಮಹತ್ವ ಯಾಕಿದೆ ಅಂತಂದರೆ, ಇವತ್ತು ನಮ್ಮ ಮಕ್ಕಳಿಗೆ ನಮ್ಮ ಸರ್ಕಾರದ ವಿಶೇಷವಾಗಿ ಕೌಶಲ್ಯಾಭಿವೃದ್ಧಿ ಇಲಾಖೆಯ ಒಂದು ಫೋಕಸ್ ಏನಿದೆ ಅಂದರೆ, ನಮ್ಮ ಮಕ್ಕಳಿಗೆ ನಾವು ಜಾಬ್ ಕೊಡಿಸ್ಬೇಕು. ನಮ್ಮ ಮಕ್ಕಳು ಯಾರು ಗ್ರ್ಯಾಜುಯೇಟ್ಸ್ ಇದ್ದಾರೆ, ಯಾರು ಡಿಪ್ಲೊಮಾ ಹೋಲ್ಡರ್ಸ್ ಇದ್ದಾರೆ, ಯಾರು ITI ಓದಿದ್ದಾರೆ ಅಥವಾ ಇಂಜಿನಿಯರಿಂಗ್ ಓದಿದ್ದಾರೆ ಮತ್ತು ಬೇರೆ ಡಿಗ್ರಿ ಓದಿದ್ದಾರೆ ಅಥವಾ PUC ಪಾಸೇ ಇದ್ದಾರೆ ಅಥವಾ 10th ಪಾಸ್ ಇದ್ದಾರೆ, ಅವ್ರಿಗೆ ಜಾಬ್ ಬೇಕಾಗಿದೆ ಅಂತಂದರೆ ಇದೊಂದು ಸುವರ್ಣ ಅವಕಾಶ. ದಯವಿಟ್ಟು ನೀವು ಇದನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಆನ್ಲೈನ್ ಇರುತ್ತೆ. ಮುಂಚೆ ನಾನಿದು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡೋ ತನಕ ನಾನು ಡೇಟ್ ಅನೌನ್ಸ್ ಮಾಡ್ತಾ ಇಲ್ಲ. ಯಾವ ಡೇಟಿಗೆ ಮಾಡ್ತಾ ಇದ್ದೀನಿ ಅಂತ ಡೇಟ್ ಅನೌನ್ಸ್ ಮಾಡ್ತಾ ಇಲ್ಲ ಡೆಲಿಬ್ರೇಟ್ಲಿ. ಯಾಕಂದರೆ ನಮ್ಮ ಸೈಜಬಲ್ ನಂಬರ್ ಆದಮೇಲೆ ಮಾಡಿದ್ರೆ ಕಂಪನೀಸು ಆಸಕ್ತಿಯಿಂದ ಬರ್ತಾರೆ. ಅದಕ್ಕೆ ನಾವು ಇದು ಓನ್ಲಿ ಈಗೇನು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀವಿ. ರಿಜಿಸ್ಟ್ರೇಷನ್ ಸಫಿಷಿಯೆಂಟ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಆದಮೇಲೆ ನಾವು ಡೇಟು ಅನೌನ್ಸ್ ಮಾಡ್ತೀವಿ. ಮತ್ತು ಮೊದಲು ಆನ್ಲೈನ್ ಇಂಟರ್ವ್ಯೂಸೇ ಇರುತ್ತೆ. ನೀವು ಬಂದು ಫಿಸಿಕಲಿ ಬಂದ ಅವಶ್ಯಕತೆಯೂ ಇಲ್ಲ. ನೀವೇನು ರಿಜಿಸ್ಟ್ರೇಷನ್ ಮಾಡ್ತೀರಿ, ಆ ಕಂಪನೀಸು ಕೂಡ ನಿಮಗೆ ಶಾರ್ಟ್ ಲಿಸ್ಟ್ ಮಾಡಿ ಅವರು ಆನ್ಲೈನು ಕೂಡ ಮೊದಲೇ ಮಾಡ್ತಾರೆ. ಆಮೇಲೆ ಒಂದು ಫಿಸಿಕಲ್ ಜಾಬ್ ಫೇರು ಮಾಡ್ತೀವಿ. ಯಾಕಂದರೆ ಡೈರೆಕ್ಟಾಗಿ ಅವ್ರನ್ನ ಪರ್ಸ್ನಲ್ ಇಂಟರ್ವ್ಯೂ ಮಾಡಿ ಅವರಿಗೆ ಜಾಬ್ ಆಫರ್ ಕೊಡೋದಕ್ಕೆ. ಹಾಗಾಗಿ ಅದು ಆಮೇಲೆ ಮಾಡ್ತೀವಿ. ಈ ಪ್ರಕ್ರಿಯೆಯನ್ನು ತಾವೆಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ಇದಕ್ಕೆ ಹೆಚ್ಚಿನ ಒಂದು ಹೈಲೈಟ್ ಮಾಡೋ ಅವಶ್ಯಕತೆ ಇದೆ. ಯಾಕಂದರೆ ದಿಸ್ ಎ ಗುಡ್ ಅಪಾರ್ಚುನಿಟಿ. ಇದನ್ನು ಈ ಜಾಬ್ಸು, ಯಾಕಂದರೆ ನಮ್ಮ ಮಕ್ಕಳಿಗೆ ನನ್ನೊಂದು ಅಡ್ವೈಸ್ ಏನಿದೆ ಅಂದರೆ, ನಾವು ನಮ್ಮ ಊರಲ್ಲೇ ಜಾಬ್ ಬೇಕು, ನಮ್ಮ ಕೆರೆಯಲ್ಲೇ ಜಾಬ್ ಬೇಕು ಅಂದರೆ ಆಗಲ್ಲ. ನೀವು ಎಲ್ಲಾದರೂ ನಿಮಗೆ ಜಾಬ್ ಅಂದರೆ ಇಲ್ಲಿ ಈ ಫೋಕಸ್ ಇಲ್ಲಿ ಏನು ಮಾಡಿದ್ದೀವಿ ಅಂತಂದರೆ, ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳು ಅಂದರೆ ವಿಶೇಷವಾಗಿ ಕಲಬುರಗಿಯಲ್ಲಿ ಇವತ್ತು ಮಾಡ್ತಾ ಇದ್ದೀವಿ. ಬೇರೆ ಜಿಲ್ಲೆ ಮಕ್ಕಳು ಕೂಡ ಇದಕ್ಕೆ ಎನ್ರೋಲ್ ಮಾಡ್ಬೋದು. ಕಲಬುರಗಿ ಅಂತೇನಿಲ್ಲ, ಇಡೀ ಕಲ್ಯಾಣ ಕರ್ನಾಟಕದ ಮಕ್ಕಳು ಇದಕ್ಕೆ ಜಾಬಲ್ಲಿ ಈ ಒಂದು ಇದಕ್ಕೆ ಎನ್ರೋಲ್ ಮಾಡ್ಬೋದು. ಬೇರೆ ಯಾರು ಬೇಕಿದ್ರೂ ಕೂಡ ಮಾಡ್ಬೋದು. ಆದರೆ ಇದನ್ನು ನಾವು ಕಲಬುರಗಿಯಲ್ಲಿ ನಡೆಸ್ತಾ ಇದ್ದೀವಿ. ಅಂದರೆ ಇದು ಫಿಸಿಕಲ್ ಆಗೋದು ಕಲಬುರಗಿಯಲ್ಲಿ ಆಗುತ್ತೆ. ಆನ್ಲೈನು ಎಲ್ಲ ರೀತಿಯಿಂದ ಅಲ್ಲಿ ಕನೆಕ್ಟು ಇರುತ್ತೆ. ಇದನ್ನು ನಾವು ಫೋಕಸ್ ಎಲ್ಲಿ ಮಾಡಿದ್ದೀವಿ ಅಂದರೆ, ಈ ಜಾಬ್ಸು ಹೈದರಾಬಾದು, ಪೂನಾ ಮತ್ತು ಇಲ್ಲಿ ಕೆಲವು ಬ್ಯಾಂಗ್ಳೂರಲ್ಲೂ ಕೂಡ ಇರುತ್ತೆ.
ಆದರೆ ಈ ಭಾಗದ ಮಕ್ಕಳಿಗೆ ಹೈದರಾಬಾದ್ ಪುನಃ ಅನುಕೂಲ ಆಗುತ್ತಂತ ಇದನ್ನು ಕೂಡ ನಾವು ಫೋಕಸ್ ಮಾಡಿ ಅವರಿಗೂ ಕೂಡ ಹೇಳಿದ್ದೀವಿ. ಇಷ್ಟೆಲ್ಲ ಕಂಪ್ನಿಗಳು ಮುಂದೆ ಬಂದಿದ್ದಾವೆ. ಇನ್ನು ಮುಂದೆ ನಾವು ಸ್ಪೆಸಿಫಿಕ್ ಆಗಿ ಯಾವ್ಯಾವ ಕಂಪ್ನಿಗಳು ಮುಂದೆ ಬರ್ತಾ ಇದ್ದಾರೆ. ಮೊನ್ನೆ ಮಹೇಂದ್ರ ಆ್ಯಂಡ್ ಮಹೇಂದ್ರದವ್ರು ನಾವು ಬೆಂಗಳೂರಲ್ಲಿ ಒಂದು ಜಾಬ್ ಫೇರ್ ಮಾಡಿದ್ವಿ ಓನ್ಲಿ ಫಾರ್ ITI ಕ್ಯಾಂಡಿಡೇಟ್ಸ್. ಅವರು ಅಲ್ಲಿ ನಾವು ITI ಕ್ಯಾಂಡಿಡೇಟ್ಸ್ ಕರೆದ್ರು ಕೂಡ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಇರ್ತಾರೆ, ಬಟ್ ಆದರೂ ಕೂಡ ಅವ್ರು ಪ್ಲೇಸ್ಮೆಂಟ್ ಕೊಟ್ಟರು. ಹಾಗಾಗಿ ITI ಸ್ಟೂಡೆಂಟ್ಸು ಅಂದರೆ ಯಾರು ಪಾಸ್ ಆಗಿದ್ದಾರೆ, ಡಿಪ್ಲೊಮಾ ಯಾರು ಪಾಸ್ ಆಗಿದ್ದಾರೆ, ಎಲ್ರಿಗೂ ಕೂಡ ಅಪರ್ಚುನಿಟಿ ಇದೆ. ಇಲ್ಲ ಅಂದರೆ ನೀವು ಅವ್ರು 10th ಪಾಸ್ 12th ಪಾಸ್ ಇದ್ದವರಿಗೂ ಕೂಡ ದೇರ್ ಆರ್ ಅದರ್ ಅಪರ್ಚುನಿಟೀಸ್. ಹಾಗಾಗಿ ಇದು ಒಂದು ಒಳ್ಳೆ ಅವಕಾಶ ಇದೆ ನಮ್ಮ ಮಕ್ಕಳಿಗೆ. ನಿಮಗೆ ಜಾಬ್ ಸಿಕ್ಕರೆ ನೀವು 2 ವರ್ಷ ಮಾಡಿದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಆದರೆ ನಿಮಗೆ ಬೆಟರ್ ನಿಮಗೆ ಪ್ಲೇಸ್ಮೆಂಟ್ ಸಿಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಈಗ ಸಾಕಷ್ಟು ನಾವೆಲ್ಲ ಕಂಪ್ನಿಗೂ ಕೂಡ ಹೇಳಿದ್ದೀವಿ, ನೀವು ಮಿನಿಮಮ್ ನಮಗೇನು ಜನರಿಗೆ ಸಸ್ಟೈನಬಲ್ ನೀವು ಆಫರು ಕೊಡಬೇಕು ಅಂತ ಹೇಳಿದ್ವಿ, ಅವರೆಲ್ಲ ಒಪ್ಕೊಂಡಿದ್ದಾರೆ. ಅಂದರೆ ನಿಮ್ಮ ಪೇ ಸ್ಕೇಲು ಕೂಡ ಚೆನ್ನಾಗಿ ಕೊಡಬೇಕು ಅಂತಲೂ ಕೂಡ ಅವ್ರು ಹೇಳಿದ್ದೀವಿ, ಅವರು ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ. ಅದಕ್ಕೆ ದಯವಿಟ್ಟು ತಾವೆಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರ ಮುಖಾಂತರ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಈ ಭಾಗದ ಮಕ್ಕಳಿಗೆ ಮತ್ತು ಉದ್ಯೋಗ ಬಯಸ್ತಕ್ಕಂಥವ್ರಿಗೆ ಅಂತಂದರೆ, ಇದರಲ್ಲಿ ನೀವು ಆನ್ಲೈನ್ ಎನ್ರೋಲ್ಮೆಂಟ್ ಮಾಡಿ. ಆಮೇಲೆ ಮತ್ತೆ ಇನ್ನೊಂದು ಡೇಟು, ಯಾಕಂದರೆ ನಮ್ಮ ಸಫಿಷಿಯೆಂಟ್ ನಂಬರ್ ನಮಗೆ ಎನ್ರೋಲ್ಮೆಂಟ್ ಆದಮೇಲೆ ನಾನು ಡೇಟು ವೆನ್ಯೂವನ್ನು ಅನೌನ್ಸ್ ಮಾಡ್ತೀನಿ.